ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಟ್ರೇನ ತೊಗೊಂಡು ಒಂದು ಗಾರ್ಡನ್ ರೀತಿ ಹೇಗೆ ಅರೇಂಜ್ ಮಾಡೋದು ಅಂತ ತೋರಿಸ್ತೀನಿ. ನಾನು ಇದೆಲ್ಲವೂ ಬೇಡದೇ ಇರೋ ವಸ್ತುಗಳನ್ನೇ ಬಳಸ್ಕೊಂಡು ನಾನು ಮಾಡಿದ್ದೀನಿ. ಮನೆಯಲ್ಲಿ ವೇಸ್ಟ್ ಆಗೋವಂಥ ಮಟೀರಿಯಲ್ಸಿಂದನೇ ಮಾಡಿದ್ದೀನಿ. ಅಲ್ಲಿ ನಾನು ಏನೇನು ಬಳಸ್ಕೊಂಡಿದ್ದೀನಿ ಮತ್ತು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಗೊತ್ತಾಗುತ್ತೆ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೋಡ್ಬೋದು ನೀವು. ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್, ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ನೋಡಿ, ಈ ರೀತಿ ಮಾಸ್ಗಳು ಮಳೆಗಾಲದಲ್ಲಿ ಎಲ್ಲ ಕಡೆ ಬೆಳೆದಿರುತ್ತೆ. ಅದನ್ನು ಈ ರೀತಿ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ತುಂಬ ವಿಧಾನದಲ್ಲಿ ಮಾಡ್ಬೋದು. ನಾನು ಆಲ್ರೆಡಿ ಒಂದು 2 ವಿಧಾನದಲ್ಲಿ ತೋರಿಸಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಇವತ್ತು ಅದನ್ನು ಕೂಡ ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ. ಅದನ್ನು ಬಳಸದೇ ಕೂಡ ಮಾಡ್ಬೋದು, ಆದರೆ ನಾನಿಲ್ಲಿ ಬಳಸ್ಕೊಂಡೇ ಮಾಡಿದ್ದೀನಿ. ತುಂಬ ಹಸಿರಾಗಿ ಕಾಣಲಿ ಅಂತ ಅದನ್ನು ಬಳಸ್ಕೊಂಡಿದ್ದೀನಿ. ನೋಡಿ, ಒಂದು ಟ್ರೇನ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ಸಿಮೆಂಟಿಂದ ಯಾವ ರೀತಿ ಟ್ರೇನ ಮಾಡೋದು ಅಂತ ತೋರಿಸಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಈ ರೀತಿ ಟ್ರೇನ ನಾನು ಮಾಡಿದ್ದೀನಿ. ನೋಡಿ, ಈ ರೀತಿ ಒಂದು ಗಿಡ ಅಂದರೆ ಸ್ವಲ್ಪ ಗಿಡ್ಡದಾಗಿರುವಂಥ ಗಿಡನೇ ತೊಗೋಬೇಕು, ಎತ್ತರ ಆಗಿ ಬೆಳಿಬಾರ್ದು ಆ ಗಿಡ. ಮತ್ತು ಮಾಸು ಕೆಲವು ಗಿಡಗಳನ್ನು ತೊಗೊಂಡಿದ್ದೆ. ಹಾಗೆ ನೋಡಿ, ಇಲ್ಲಿ ಮಾಸ್ ಇರೋವಂಥ ಕಲ್ಲನ್ನೇ ತೊಗೊಂಡಿದ್ದೀನಿ. ಈ ಕಲ್ಲೊಳಗಡೆ ಚೆನ್ನಾಗಿ ಮಾಸ್ ಬೆಳೆದಿದೆ. ಅದು ಈ ಕೆರೆ ಏರಿ ಮೇಲೆ ಅಲ್ಲೆಲ್ಲ ಸಿಗುತ್ತೆ. ನೋಡಿ, ಇದ್ರ ಸಿಮೆಂಟು ಕೂಡ ಇದೆ. ಈ ರೀತಿ ಒಂದು ಕಲ್ಲನ್ನು ತೊಗೊಂಡಿದ್ದೀನಿ. ನಾನು ಗುಡ್ಡ ಥರ ಮಾಡಬೇಕು ಅಂತ. ನಿಮಗೆ ಯಾವ ರೀತಿ ಐಡಿಯಾ ಬರುತ್ತೋ ಆ ರೀತಿ ನಾವು ಮಾಡ್ಬೋದು. ಬೇಕಾದ ರೀತಿಯಲ್ಲಿ ಮಾಡ್ಬೋದು, ತುಂಬ ವಿಧಾನದಲ್ಲಿ ಮಾಡ್ಬೋದು. ಹಾಗೆ ನೋಡಿ, ಇಲ್ಲಿ ಕೋಕೋಪಿಟನ್ನು ಬಳಸ್ಕೋಬೇಕು ಈ ಮಣ್ಣಿಗೆ. ಯಾಕಂದರೆ ನಾವು ಮಾಸನ್ನು ಬಳಸಿರೋದ್ರಿಂದ ತೇವಾಂಶ ಇರಬೇಕು. ಹಾಗಾಗಿ ಪಾಟಿಂಗ್ ಮಿಕ್ಸ್ನ ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಕೆಳಗಡೆ ಒಂದು ಕಲ್ಲನ್ನು ಹಾಕ್ಕೊಂಡು ಪಾಟಿಂಗ್ ಮಿಕ್ಸ್ನ ಹಾಕ್ಕೊಳ್ತೀನಿ. ನಾವಿಲ್ಲಿ ಮಾಸನ್ನು ಬಳಸಿರೋದ್ರಿಂದ ಇದನ್ನು ನಾವು ನೆರಳಲ್ಲಿಡಬೇಕು. ಹಾಗಾಗಿ ನಾವು ಇಲ್ಲಿ ನೆರಳಲ್ಲಿಡುವಂಥ ಗಿಡಗಳನ್ನೇ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಚೆನ್ನಾಗಿ ಬೋನ್ಸಾಯಿ ಗಿಡ ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ತೊಗೋಬೋದು. ನೋಡಿ, ಮಣ್ಣನ್ನು ಹಾಕ್ಕೊಂಡು ಫಿಲ್ ಮಾಡಿಕೊಂಡು ನೋಡಿ ಈ ರೀತಿ ನಾನು ಆ ಕಲ್ಲನ್ನು ಇಟ್ಕೋತೀನಿ. ಮೊದಲು ನೋಡಿ ಎಷ್ಟು ಚೆನ್ನಾಗಿದೆ, ಆ ಗುಡ್ಡ ಥರ ಇದೆ. ಅದಕ್ಕೆ ನಾವು ನೀರನ್ನು ಸ್ಪ್ರೇ ಮಾಡ್ತಾ ಇದ್ದರೆ ಅದೇ ರೀತಿ ಇರುತ್ತೆ. ಬೇಸಿಗೆನಲ್ಲಿ ನೆರಳಲ್ಲಿ ಇಡಬೇಕು ಇದನ್ನು, ಮತ್ತು ನೀರನ್ನು ದಿನ ಸ್ಪ್ರೇ ಮಾಡ್ತಾ ಇರಬೇಕು. ಹಾಗಿದ್ದರೆ ಇದು ಇದೇ ರೀತಿ ಇರುತ್ತೆ. ನೋಡಿ, ಈ ರೀತಿ ಗಿಡಗಳನ್ನೆಲ್ಲ ನಾನು ತಗೊಂಡು ನಿಮಗೆ ಯಾವ ರೀತಿ ಐಡಿಯಾ ಇರುತ್ತೋ ಆ ರೀತಿಲಿ ನೀವು ಇದನ್ನು ಸೆಟ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಕಡೆ ಈ ಗಿಡನ ಹಾಕ್ತೀನಿ, ಮತ್ತೊಂದು ಕಡೆ ಎಲ್ಲ ಹೇಗೆ ಮಾಡ್ತೀನಿ ಅಂತ ನೋಡ್ತಾ ಹೋಗಿ. ನೋಡಿ, ಈ ಗಿಡ ಸ್ವಲ್ಪ ಇನ್ನೂ ಕೆಳಗೆ ಬರಬೇಕು. ಹಾಗಾಗಿ ಅದರ ಮಣ್ಣನ್ನೆಲ್ಲ ತೆಕ್ಕೊಬಿಡ್ತೀನಿ. ಇದು ಒಂದು ಸೈಡಲ್ಲಿ ಬರೋ ಹಾಗೆ ಈ ಗಿಡನ ಇಟ್ಕೋತೀನಿ. ನಾವು ಹಿಂದ್ಗಡೆ ಕೂಡ ಬರೋ ಹಾಗೆ ಮಾಡ್ಬೋದು, ಆದರೆ ನಾನು ಆ ಗುಡ್ಡನೇ ಬೇರೆ ಕಡೆ ಒಂದು ಹಿಂದೆ ಬರೋ ಹಾಗೆ, ಗುಡ್ಡದ ಮುಂದ್ಗಡೆ ನೇಚರ್ ಬರೋ ಹಾಗೆ ಮಾಡಿದ್ದೀನಿ. ಹಾಗಾಗಿ ನಾನಿಲ್ಲಿ ಈ ರೀತಿ ಸೆಟ್ ಮಾಡ್ಕೊಳ್ತೀನಿ. ನೋಡಿ, ಸ್ವಲ್ಪ ಮತ್ತೆ ಮಣ್ಣನ್ನು ಫಿಲ್ ಮಾಡ್ಕೋತೀನಿ. ನೀವಲ್ಲಿ ನೆರಳಲ್ಲಿ ಬೆಳೆಯುವಂಥ ಯಾವುದೇ ಗಿಡ ಬೇಕಾದರೂ ತೊಗೋಬೋದು, ಸರ್ಕ್ಯುಲೆಂಟ್ ತೊಗೋಬೋದು. ಇಲ್ಲಾಂದರೆ ನೋಡಿ, ಈ ರೀತಿ ಮಣ್ಣನ್ನು ಸ್ವಲ್ಪ ಫಿಲ್ ಮಾಡ್ಕೊಬಿಡ್ತೀನಿ. ಆಮೇಲೆ ಸ್ವಲ್ಪ ಕಷ್ಟ ಆಗಿಬಿಡತ್ತೆ ಅಂತ ನೋಡಿ ಎಲ್ಲ ಕಡೆ ಮಣ್ಣನ್ನು ಫಿಲ್ ಮಾಡ್ಕೊಡ್ತೀನಿ. ಇದು ಪಾಟಿಂಗ್ ಮಿಕ್ಸು ಮಣ್ಣಲ್ಲ. ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಈಗ ನಾನು ಒಂದು 2 ಕಲ್ಲುಗಳನ್ನು ಇಟ್ಕೋತೀನಿ. ಈ ಸ್ಟೋನ್ ಇರುತ್ತಲ್ಲ, ಆ ಸ್ಟೋನನ್ನು ಒಂದು ದಾರಿ ಥರ ಮಾಡ್ಕೊತೀನಿ. ನೋಡಿ, ಕೆಳಗಡೆಯಿಂದ ದಾರಿ ಥರ ಸ್ವಲ್ಪ ಗ್ಯಾಪ್ ಬಿಡ್ತೀನಿ. ಆ ಗ್ಯಾಪಲ್ಲೆಲ್ಲ ನಾನು ಮಾಸನ್ನು ಕುಂಡ್ರಿಸ್ತೀನಿ. ಹಾಗಾಗಿ ನೋಡಿ, ಈ ರೀತಿ ದಾರಿ ಥರ ಮಾಡ್ಕೊಡ್ತೀನಿ. ಇದು ಆ ಗುಡ್ಡಕ್ಕೆ ಹೋಗೋ ದಾರಿ ಅಂತ ಅಂದ್ಕೊಳ್ಳಿ. ಗುಡ್ಡದ ಮೇಲೆ ನೀವು ಬೇಕಾದರೆ ಒಂದು ಮನೇನ ಮಾಡ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಗೋಪುರದ ಥರ ಬೇಕಾದರೆ ಮಾಡ್ಬೋದು. ನೀವು ಯಾರಾದರೂ ಬೇಕಂದರೆ ಹೇಳಿ, ನಾನು ಇನ್ನೂ ಕೆಲವು ಐಡಿಯಾಗಳನ್ನು ಮಾಡಿ ತೋರಿಸ್ತೀನಿ. ನಾನು ಆಲ್ರೆಡಿ ಒಂದು ರೀತಿ ಇದೇ ಟ್ರೇನಲ್ಲಿ ಮಾಡಿ ತೋರಿಸಿದ್ದೀನಿ ಮಾಸನ್ನು ಬೆಳೆದು. ಅದು ನೋಡಿಲ್ಲ ಅಂದರೆ ನೀವು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಗುಡ್ಡ ಥರ ಕಾಣಿಸುತ್ತೆ ಅದು ಕೂಡ. ಹಾಗೆ ನೋಡಿ, ಸೈಡಲ್ಲೆಲ್ಲ ಈ ರೀತಿ ಸಣ್ಣ ಸಣ್ಣ ಗಿಡಗಳನ್ನು ನೆಟ್ಕೋತೀನಿ. ಚೆನ್ನಾಗಿ ಫುಲ್ ನೇಚರ್ ಥರ ಕಾಣಬೇಕು. ಒಂದೇ ಟ್ರೇನಲ್ಲಿ ನೇಚರ್ ಬರೋ ಹಾಗೆ ನಾವು ಮಾಡಬೇಕು. ಇದು ಟ್ರೇ ಗಾರ್ಡನ್ ಅಂತ ಕರೀತಾರೆ ಇದಕ್ಕೆ. ನೋಡಿ, ಈ ರೀತಿ ಎಲ್ಲ ಕಡೆ ಅದನ್ನು ಮಾಡ್ಕೊಳ್ತೀನಿ. ನೋಡಿ ನೋಡಿ, ಸ್ವಲ್ಪ ಗ್ಯಾಪನ್ನೆಲ್ಲ ಬಿಟ್ಟು ನಾನಿಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪ್ರೆಸ್ ಮಾಡಿಬಿಡ್ತೀನಿ ಗಿಡನ ಈಗಲೇ, ಆಮೇಲೆ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಇದೊಂದು ಬಾಟ್ಲಿತ್ತು. ಆ ಬಾಟ್ಲನ್ನು ಈ ರೀತಿ ನಿಲ್ಲಿಸ್ತೀನಿ. ಅದು ಒಂದು ಮನುಷ್ಯ
ಟೋಪಿ ಹಾಕ್ಕೊಂಡಿರೋ ಥರ ಕಾಣಿಸುತ್ತೆ, ಹಾಗಾಗಿ ಅದನ್ನು ಅಲ್ಲಿ ನಿಲ್ಲಿಸ್ತೀನಿ. ಹಾಗೆ ಮಾಸ್ಗೆ ಇರೋವಂಥ ಕಲ್ಲುಗಳನ್ನು ಕೂಡ ತಗೊಂಡಿದ್ದೆ ನಾನು. ಆ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಸೈಡಲ್ಲೆಲ್ಲ ಇಟ್ಬಿಡ್ತೀನಿ. ನೋಡಿ ಈ ರೀತಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಗಿಡಗಳನ್ನು ಸೆಟ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಹೇಗೆ ಬೇಕೋ ಹಾಗೆ ಗಿಡಗಳನ್ನು ಸೆಟ್ ಮಾಡ್ಕೊಳ್ಳಿ. ನೋಡಿ, ಇದು ಬಾಟ್ಲಿನ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದೇ ಕಲರ್ ಮುಚ್ಚಳ ಇರುವಂಥ ಬಾಟ್ಲಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ನಾವು ಇಲ್ಲಿ ಈಜುಕೊಳದ ಥರ ಕಾಣಿಸುತ್ತೆ, ಒಂದು ಕೆರೆ ಈಜುಕೊಳ ಇದೇ ಕಲರಲ್ಲಿ ಇರುತ್ತಲ್ಲ ನೀರು, ಹಾಗಾಗಿ ಇದರೊಳಗಡೆ ಬೇಕಾದ್ರೆ ನೀವು ಸ್ಟೋನನ್ನು ಹಾಕಿ. ಇಲ್ಲ, ನಾನಿಲ್ಲಿ ಹೊರಗಡೆಯಿಂದ ಸ್ಟೋನನ್ನು ಹಾಕ್ತೀನಿ. ಇದು ಒಂದು ರೀತಿ ಕೆರೆ ಥರ ಕಾಣಬೇಕು, ಆ ರೀತಿ ಇದನ್ನು ಮಾಡ್ತೀನಿ. ಈಜುಕೊಳದ ಥರ, ಕೆರೆ ಥರ ಏನು ಬೇಕಾದರೂ ಅಂದ್ಕೊಳ್ಳಿ. ಈ ರೀತಿ ಸುತ್ತ ಸ್ಟೋನನ್ನು ಇಡ್ತೀನಿ. ಇದು ನಿಮಗೆ ಈ ಸ್ಟೋನೆಲ್ಲ ಆನ್ಲೈನಲ್ಲಿ ಕೂಡ ಎಲ್ಲ ರೀತಿ ಸ್ಟೋನ್ಸು, ಟಾಯ್ಸ್ಗಳೆಲ್ಲ ಸಿಗುತ್ತೆ. ಇದು ನೋಡಿ, ನಾನು ಇದನ್ನು ನಾನು ಸಿಮೆಂಟಿಂದ ಮಾಡಿದ್ದೆ, ಅಷ್ಟು ಚೆನ್ನಾಗಿಲ್ಲ, ಆದರೂ ಕೂಡ ಇದನ್ನು ನಾನು ಇಡ್ತೀನಿ. ಆನ್ಲೈನಲ್ಲಿ ಸಿಗುತ್ತೆ, ಬೇಕಾದರೆ ತಂದು ಈ ರೀತಿ ಅರೇಂಜ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಯಾವುದೇ ಖರ್ಚಿಲ್ಲದೆ ಮಾಡ್ತಾ ಇರೋದ್ರಿಂದ ಇದನ್ನು ಇದೇ ರೀತಿ ಮಾಡಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ಎಲ್ಲ ಕಡೆ ನಿಮಗೆ ಎಲ್ಲೆಲ್ಲಿ ಬೇಕೋ ಆ ಗಿಡಗಳನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಕಡೆ ಗಿಡಗಳನ್ನು ಹಾಕ್ಕೊಳ್ತೀನಿ. ಎಲ್ಲಿ ಗ್ಯಾಪ್ ಇದೆಯೋ ಅಲ್ಲೆಲ್ಲ ಗಿಡಗಳನ್ನು ಹಾಕ್ಕೊಬಿಡ್ತೀನಿ. ಅದು ಬೇರೆ ಬಂದಮೇಲೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಮತ್ತೆ ಅದು ಕಲರ್ ಆಗಿ ಕಾಣಲಿ ಅಂತ ಇಲ್ಲಿ ಕಲರ್ ಕಟಿಂಗನ್ನು ತೊಗೊಂಡಿದ್ದೀನಿ. ಇದು ಕೂಡ ನೆರಳಲ್ಲಿ ಬೆಳೆಯುತ್ತೆ, ಆದರೆ ಬಿಸಿಲಿದ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ನೆರಳಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ಇದು ತುಂಬ ಉದ್ದವಾಗಿ ಬೆಳೆಯುವಂಥ ಗಿಡ ಅಲ್ಲ, ಅದೇ ರೀತಿ ಗಿಡನ ನಾವು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೇಗ ಎತ್ತರ ಆಗಿಬಿಟ್ರೆ ಅಷ್ಟೊಂದು ನಾವು ಮಾಡಿರೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ. ನೋಡಿ, ನಿಮಗೆ ಇದು ಎಲ್ಲೆಲ್ಲಿ ಕಲರ್ಫುಲ್ಲಾಗಿ ಕಾಣಬೇಕೋ ಅಲ್ಲೆಲ್ಲ ಇದನ್ನು ಜೋಡಿಸ್ಕೊಳ್ಳಿ. ನಾನು ಹಿಂದ್ಗಡೆ ಎಲ್ಲ ಇದನ್ನು ಜೋಡಿಸ್ಕೊಳ್ತೀನಿ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಎತ್ತರ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ನಾನು ಇದನ್ನು ತೋರಿಸ್ತೀನಿ ಹೇಗಾಗಿದೆ ಅಂತ. ನೋಡಿ, ಎಲ್ಲ ಕಡೆ ಇದೇ ರೀತಿ ಮಾಡ್ಕೊತೀನಿ. ಹಾಗೆ ಆ ಕಡೆ ಈ ಕಡೆ ಎಲ್ಲ ಮಾಸ್ಗಳನ್ನು ಕೂಡ ನಾನಿಲ್ಲಿ ಹಾಕ್ಕೋತೀನಿ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ ನಾನೀಗ. ಮತ್ತು ಇನ್ನೂ ಕೆಲವು ನೋಡಿ, ಇಲ್ಲಿ ಇದಕ್ಕೆ ನೀರು ಹಾಕಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ, ಈಜುಕೊಳದ ಥರ ಕಾಣಿಸುತ್ತೆ. ಹಾಗೆ ನಾವು ನೀರನ್ನು ಇದಕ್ಕೆ ಸ್ಪ್ರೇ ಮಾಡ್ತಾ ಇರಬೇಕು. ನೀವು ದಿನಕ್ಕೆ 2 ಹೊತ್ತು ನೀವು ಸ್ಪ್ರೇ ಮಾಡಿದರೂ ಚೆನ್ನಾಗೇ ಬರುತ್ತೆ. ಅದು ಆ ಮಾಸಲ್ಲಿರೋವಂಥ ತೇವಾಂಶ ಒಣಗಬಾರ್ದು, ಹಾಗೆ ನಾವು ಇದನ್ನು ನೋಡ್ಕೋಬೇಕು. ಹಾಗೆ ನೋಡಿ, ಇಲ್ಲೆಲ್ಲ ಮಾಸ್ಗಳನ್ನು ನಾನು ಎಲ್ಲ ಕಡೆ ಜೋಡಿಸ್ಕೋತೀನಿ. ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲೆಲ್ಲ ನಾನು ಇದನ್ನು ಫಿಲ್ ಮಾಡ್ಕೋತೀನಿ. ನೋಡಿ, ಚಿಕ್ಕ ಚಿಕ್ಕ ಪೀಸ್ಗಳನ್ನೆಲ್ಲ ನಾನಿಲ್ಲಿ ಫಿಲ್ ಮಾಡಿಬಿಡ್ತೀನಿ. ನಾನಿಲ್ಲಿ ದಾರಿ ಥರ ಮಾಡಿದ್ನಲ್ಲ, ಅಲ್ಲೆಲ್ಲ ಆ ಗ್ಯಾಪಲ್ಲೆಲ್ಲ ಇದನ್ನು ಜೋಡಿಸ್ತೀನಿ. ಆಗ ಚೆನ್ನಾಗಿ ಕಾಣಿಸುತ್ತೆ. ಮಾಸು ದಾರಿಗೆ ಮಧ್ಯದಲ್ಲಿ ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಎಲ್ಲ ಕಡೆ ನಾನು ಇದೇ ರೀತಿ ಮಾಸ್ಗಳನ್ನು ಜೋಡಿಸ್ಕೋತೀನಿ. ಚೆನ್ನಾಗಿ ಬರುತ್ತೆ. ನೀವು ಮಾಡಿ ನೋಡಿ, ಇದೇ ರೀತಿ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಇಲ್ಲಿ ಯಾವುದೇ ರೀತಿ ಖರ್ಚನ್ನು ಮಾಡಿಲ್ಲ, ಹಣನ ವೇಸ್ಟ್ ಮಾಡಿಲ್ಲ. ನಮಗೆ ವೇಸ್ಟ್ ಆಗಿರುವಂಥ ಐಟಮನ್ನೇ ಬಳಸ್ಕೊಂಡು ನಾನಿಲ್ಲಿ ಮಾಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾನಿಲ್ಲಿ ಸ್ವಲ್ಪ ಈ ಮುಚ್ಚಳನೆಲ್ಲ ತೊಗೊಂಡು, ಸಣ್ಣ ಸಣ್ಣ ಮುಚ್ಚಳ ಇರುತ್ತಲ್ಲ ಯಾವುದಾದ್ರೂ ಬಾಟ್ಲಿಂದು, ಆ ಮುಚ್ಚಳನೆಲ್ಲ ತೊಗೊಂಡು ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಯಾವುದನ್ನು ವೇಸ್ಟ್ ಮಾಡದೆ ನಾವು ಈ ರೀತಿ ಬಳಸ್ಕೋಬೋದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾವೀಗ ಹಲ್ಲಿಗೆಲ್ಲ ಕಡ್ಡಿ ಹಾಕ್ತೀವಲ್ಲ, ಆ ಕಡ್ಡಿನೂ ತಗೊಂಡು ನೋಡಿ ಈ ರೀತಿ ಬಾತುಕೋಳಿ ಥರ ಕಾಣಿಸುತ್ತೆ. ಇದನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಇದೇ ರೀತಿ ಏನು ಸಿಗುತ್ತೋ ಅದನ್ನೆಲ್ಲ ಬಳಸ್ಕೊಂಡು ನಾವು ಈ ರೀತಿ ಟ್ರೇ ಗಾರ್ಡನನ್ನು ಮಾಡ್ಬೋದು. ನೋಡಿ, ನಾನಿಲ್ಲಿ ಒಂದು ಕ್ಲಿಪ್ ಮುರಿದಿರೋದಿತ್ತು, ಅದನ್ನು ಈ ರೀತಿ ಇಟ್ಕೊಂಡಿದ್ದೀನಿ. ನೋಡಿ, ಹೀಗೆ ಏನು ಸಿಗುತ್ತೋ ಅದನ್ನು ಬಳಸ್ಕೊಂಡು ಮಾಡ್ಕೊಳ್ಳಿ. ತುಂಬ ಚೆನ್ನಾಗೇ ಕಾಣಿಸುತ್ತೆ. ಗಿಡಗಳು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.